ನೀವು ಮನ್ನಾರಿಂದ ಗ್ಯಾಪ್ ರೋಡಿಗೆ ಲೊಕೇಶನ್ ಹಾಕಿದ್ವಿ, ದೇವಿಕುಲಂ ಗ್ಯಾಪ್ ರೋಡ್ ಅಂತ. ಸೊ ತುಂಬಾ ದೂರ ಬಂದಿದ್ವಿ, ರಸ್ತೆ ಕೂಡ ತುಂಬಾ ಚಿಕ್ಕದಾಗಿ ಇತ್ತು. ಬಟ್ ನಾವು ಇಲ್ಲಿ ಬಂದಾಗ ಹರಸಾಹಸ ಮಾಡಿ ಇಲ್ಲಿ ಈ ತರ ಒಂದು ವ್ಯೂ ಇದೆ, ಗ್ಯಾಪ್ ರೋಡ್. ಇದು ಗ್ಯಾಪ್ ರೋಡ್ ಎದಕ್ಕಂತಾರಂದ್ರೆ ಇವಾಗ ಟೀ ತೋಟ ಎಲ್ಲ ಪ್ಲಾಂಟೇಶನ್ ಇಲ್ಲಿದೆ ಅಲ್ಲ, ಸೊ ಆ ಸೈಡ್ ಕೂಡ ಟೀ ಪ್ಲಾಂಟೇಶನ್, ಈ ಕಡೆ ಟೀ ಪ್ಲಾಂಟೇಶನ್, ನಡುವೆ ಏನಿದೆ ರೋಡ್ ಇದೆ ಅಲ್ಲ ಇದಕ್ಕಂತಾರೆ ಗ್ಯಾಪ್ ರೋಡ್. ಸೊ ಮುಂದ್ಗಡೆ ಹೋಗೋಣಂತೆ. ಇಲ್ಲಿ ಎಂಟ್ರಿ ಇರುತ್ತೆ, ನೋ ಎಂಟ್ರಿ ವಿದೌಟ್ ಪರ್ಮಿಷನ್. ಸೊ ಟಿಕೆಟ್ ಇರುತ್ತೆ. ಭಯ್ಯ ಟಿಕೆಟ್ है कितना? 1% 50. 1% 50. हाँ हमारे टोटल 4 लोग का 200. ओके, ಒಬ್ಬರಿಗೆ 50 ರೂಪಾಯಿ ಎಂಟ್ರಿ ಫೀ ಇದೆ. ಸೊ ಇಲ್ಲಿ ವೆಹಿಕಲ್ ಕೂಡ ಹೋಗುತ್ತೆ ಇಲ್ಲಿ. ಸೊ ವೆಹಿಕಲ್ ತಗೊಂಡು ಹೋಗ್ತಾ ಇದ್ದಾರೆ. ನಮ್ಮವ್ರ ಮುಂದೆ ಅವ್ರದ್ದು ರೀಲ್ಸ್ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ಈ ತರ ವ್ಯೂಸ್ ನೋಡಿ ಅವರು ಹುಚ್ಚಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಹರಸಾಹಸ ಮಾಡಿ ಇಲ್ಲಿ ಬರ್ಬೇಕಾಗತ್ತೆ. ಸ್ವಲ್ಪ ವಿಚಾರ ಮಾಡಿನೇ ಬರಬೇಕು, ಯಾಕಂದ್ರೆ ವೆಹಿಕಲ್ ಒನ್ ವೇ ಇದೆ ಅದು. ಸೊ ಯಾವ್ದಾದ್ರು ಮುಂದ್ಗಡೆ ಗಾಡಿ ಬಂತಂದ್ರೆ ಸೈಡ್ ತಗೊಂಡು ತುಂಬಾ ಕಷ್ಟ. ಅಂತದ್ರಲ್ಲೇ ನಾವು ಬಂದ್ವಿ, ಬಟ್ ಸಾರ್ಥಕ ಆಯ್ತು ಬಂದಿರೋದಕ್ಕೂ. ಯಾಕಂದ್ರೆ ಇಷ್ಟು ಒಳ್ಳೆ ವ್ಯೂ. ಮೋಸ್ಟ್ಲಿ ಶಿಮ್ಲಾ ಆ ತರ ಆ ಕಡೆ ಸೌತ್ ಸೈಡ್ ನೋಡಿದ್ರೆ ನಮ್ದು ಮುನ್ನಾರ್ ಕೇರಳ. ಕ್ಲೈಮೇಟ್ ಕೂಡ ಊಟಿನಲ್ಲಿ ಹೇಗಿರುತ್ತೆ ಆ ತರ ಇದೆ ನೋಡಿ. ಇವ್ರ ರೀಲ್ಸ್ ಸ್ಟಾರ್ಟ್ ಆಗಿದೆ. ನಿಜಕ್ಕೂ ಮನಸ್ಸಿಗೆ ತುಂಬಾ ಶಾಂತಿ, ಸ್ವರ್ಗ ಅನಿಸ್ತಿದೆ. ಸ್ವರ್ಗ ನೋಡಿ ಇವ್ರದ್ದು. ಗ್ಯಾಪ್ ರೋಡಿಗೆ ಬನ್ನಿ, ಇಲ್ಲಿ ನೋಡಿ ಹೇಗಿದೆ ಅಂತ. ಸ್ವರ್ಗ ಅನ್ಸುತ್ತೆ. ಊರಲ್ಲಿ ಇದ್ದು ಬ್ರದರ್ ಎಂಜಾಯ್ ಮಾಡ್ತಿದ್ದೀರಾ? ಫುಲ್ ಆನ್ ಮಾಡ್ತಾ ಇದ್ದೀವಿ. ದುಡಿಬೇಡಿ, ಲೈಫ್ ಒಂದ್ ಮೋಕ ಕೊಟ್ರೆ ಇಲ್ಲೇ ಬನ್ನಿ ನೋಡಿ. ಸೊ ಇಲ್ಲಿ ನೋಡಿ ಯಾವ ತರ ಇದೆ ಪ್ರಕೃತಿಯ ಮಡಿಲಲ್ಲಿ. ಇದು ಒಂದು ಚಮತ್ಕಾರನೇ. ಇದು ವೀಕ್ ಡೇಸ್ ಆಗಿರೋದ್ರಿಂದ ಕಡಿಮೆ ಇದೆ, ಯಾರು ಇಲ್ಲ. ಮೋಸ್ಟ್ಲಿ ಇವಾಗ ಸಾಯಂಕಾಲ ಆಗಿದೆಲ್ಲ. ಇಲ್ಲಿ 4-5 ಗಂಟೆ, ಸುಮಾರು 4-5 ಗಂಟೆ ಸಾಯಂಕಾಲ ಬಂದ್ರೆ ತುಂಬಾ ಒಳ್ಳೆ, ಇದಕ್ಕಿಂತ ಒಳ್ಳೆ ವ್ಯೂ ಕಾಣ್ಬೋದು. ನೋಡಿ ಮೋಡ ನೋಡಿ. ಫ್ಯಾಮಿಲಿ ಜೊತೆಗೋ ಅಥವಾ ಫ್ರೆಂಡ್ಸ್ ಜೊತೆಗೋ, ಅಣ್ಣ ತಮ್ಮಂದಿರ ಜೊತೆಗೋ ಯಾವ ತರ ನಾವು ಬಂದಿದ್ವಿ ಆ ತರ ತುಂಬಾ ಒಳ್ಳೆಯ ಪ್ಲೇಸ್ ಇದೆ. ಒಂದ್ಸರಿ ಕೊಡಿ, ಇಲ್ಲಿ ಬನ್ನಿ, ಚೆನ್ನಾಗಿದೆ ಪ್ಲೇಸ್. ಸೊ ಅಲ್ಲಿ ನೋಡಿ ಅಲ್ಲಲ್ಲಿ ಮನೆ ಕಾಣುತ್ತೆ. ಇವೆಲ್ಲ ಊರು, ಅಲ್ಲಲ್ಲಿ ಒಂದೊಂದೂರು. ಇವಾಗ ನಾವಿರೋದು ಇದು ದೇವಿಕುಲಂ. ಟೀ ಲೀವ್ಸ್ ನೋಡಿ, ಇದೇ ನಮಗೆ ಟೀ ಪೌಡರ್ ರೆಡಿ ಮಾಡ್ತಾರೆ. ಇವೆಲ್ಲ ಪ್ರೈವೇಟ್ ಎಸ್ಟೇಟ್ ಇರುತ್ತೆ, ಅವರವರು ಅಲ್ಲಲ್ಲೇ ಪ್ಲಾಂಟೇಶನ್ ಮಾಡಿರ್ತಾರೆ. ಸೊ ಅಲ್ಲಿ ನೋಡಿ ಯಾವ ಥರ ಇದು ಟೀ ಪ್ಲಾಂಟೇಶನ್ ಆಗಲಿ ಅಥವಾ ಕಾಫಿ ಆಗಲಿ, ಇದು ಯಾವಾಗಾದ್ರೂ ಗುಡ್ಡಗಾಡು ಬೆಟ್ಟದಲ್ಲೇ ಇದಕ್ಕೆ ಪ್ಲಾಂಟೇಶನ್ ಮಾಡ್ತಾರೆ. ಯಾಕಂತಂದ್ರೆ ಇಲ್ಲಿ ನೀರು ನಿಂತ್ಕೋಬಾರ್ದು, ಇದಕ್ಕೆ ಹೀಗೆ ನೀರು ಸರಾಗವಾಗಿ ಹೋಗ್ತಾ ಇರಬೇಕು. ನೀರಾವರಿ ಇದಕ್ಕೆ ಇದೇ ಥರ ಆಗಬೇಕು. ಸೊ ಅದಕ್ಕೆ ಈ ಥರ ಪ್ಲೇಸಲ್ಲಿ ಟೀ ಹಾಗೂ ಕಾಫಿ ಪ್ಲಾಂಟೇಶನ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ ಕೇರಳ ಟ್ರ್ಯಾಕ್ಟರ್ ಈ ಥರ ಇರುತ್ತೆ. ಇದೆಲ್ಲ ಇದೆ, ಟೀ ಲೀವ್ಸ್ ತೊಗೊಂಡು ಹೋಗ್ಲಿಕ್ಕೆ ಯೂಸ್ ಮಾಡ್ತಾರೆ. ನನ್ನೆಲ್ಲ ಪ್ರೇಕ್ಷಕರಿಗೆ ಹೋಪ್ ಈ ಪ್ಲೇಸ್ ಇಷ್ಟ ಆಗಿರುತ್ತೆ.
ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಒಂದು ಪ್ಲೇಸಿಗೆ ಹೋದರೆ ಖಂಡಿತ ವಿಡಿಯೋ ಹಾಕ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಓಕೆ, ನಿಮ್ಮದು ಹಾಗೂ ನಿಮ್ಮವ್ರದ್ದು ಕಾಳಜಿ ವಹಿಸಿ. ಬಾಯ್ ಬಾಯ್, ಥ್ಯಾಂಕ್ ಯು.